JNT ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಜಗತ್ತಿನ ಎದುರು ಬಯಲಾಯಿತು ಪಾಕಿಸ್ತಾನದ ಅಸಲಿ ಮುಖವಾಡ. ಪಾಕಿಸ್ತಾನ್ ಡೇಂಜರಸ್ ದೇಶ ಎಂದ ಅಮೆರಿಕಾದ CIA ಅಧಿಕಾರಿ. ಜಿಹಾದ್ ಎಂಬುದು ಪಾಶ್ಚಿಮಾತ್ಯ ದೇಶಗಳು ಹುಟ್ಟು ಹಾಕಿದ ಸಿದ್ಧಾಂತ. ವಿಶ್ವಸಂಸ್ಥೆಯಲ್ಲಿ ಪಾಪಿಗಳ ನಗ್ನ ಸತ್ಯ ಬಿಚ್ಚಿಟ್ಟ ಭಾರತದ ಪ್ರತಿನಿಧಿ. ಇದೇ ಈ ಹೊತ್ತಿನ ವಿಶೇಷ. ಬೆತ್ತಲಾದ ಪಾಕಿಸ್ತಾನ. ಪಾಕಿಸ್ತಾನ ಅನ್ನೋ ಪರಮ ಪಾಪಿಗಳ ದೇಶ ಉಗ್ರರಿಗೆ ಆಶ್ರಯ ತಾಣವಾಗಿದೆ. ಭಾರತ ಈ ಹಿಂದಿನಿಂದಲೂ ಇದನ್ನ ಹೇಳುತ್ತಲೇ ಬರುತ್ತಿತ್ತು. ಆದರೆ ಜಗತ್ತಿನ ರಾಷ್ಟ್ರಗಳು ಇದನ್ನು ಭಾಗಶಃ ಒಪ್ಪಿದ್ದರೂ ಸಹ ಅದಕ್ಕೆ ಸಾಕ್ಷ್ಯಗಳು ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ್ ಜಗತ್ತಿನ ರಾಷ್ಟ್ರಗಳು ಎದುರು ಬೆತ್ತಲಾಗಿದೆ. ಅವರದ್ದೇ ದೇಶದ ರಕ್ಷಣಾ ಮಂತ್ರಿ ಪಾಕಿಸ್ತಾನ ಅನ್ನೋದು ಉಗ್ರರ ಸ್ವರ್ಗ ಅಂತ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಮುಖವಾಡ ಕಳಚಿದೆ. ethos of the society was changed to support the jihad, and this was jihad which was invented by the West. ಎಡವಿ ಬೀಳೋಕೆ ಕಾಯ್ತಿರೋರ ಎದುರು ಜಾರಿ ಬಿದ್ರು ಅನ್ನೋ ಗಾದೆ ಇದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮೊಹಮ್ಮದ್ ಆಸಿಫ್ ವಿಚಾರದಲ್ಲಿ ಅಕ್ಷರಶಃ ಇದು ನಿಜವಾಗಿದೆ. ಕಾಶ್ಮೀರದಲ್ಲಿ ಉಗ್ರವಾದಿಗಳ ಅಟ್ಟಹಾಸ ಶುರುವಾದ ದಿನದಿಂದ ಜಗತ್ತಿನಲ್ಲಿ ಯಾರಾದರೂ ಅತಿ ಹೆಚ್ಚು ನೋವು ಅನುಭವಿಸಿದ್ದಾರೆ ಅಂದ್ರೆ ಅದು ಭಾರತೀಯರು. ಭಾರತ ಈ ಹಿಂದಿನಿಂದಲೂ ಪಾಕಿಸ್ತಾನ ಉಗ್ರರಿಗೆ ಆಶ್ರಯ ನೀಡಿದೆ. ಅವರಿಗೆ ತರಬೇತಿ ನೀಡಿ ಭಾರತದ ವಿರುದ್ಧ ಹಿಂಬಾಗಿಲ ಯುದ್ಧ ಮಾಡುತ್ತಿದೆ ಅಂತ ಹೇಳಿಕೊಂಡು ಬರ್ತಿತ್ತು. ಆದರೆ ಇದಕ್ಕೆ ಪೂರಕ ಸಾಕ್ಷಿಗಳು ಇದ್ವೇ ಹೊರತು ಪಾಕಿಸ್ತಾನದ ಪಾತ್ರದ ಬಗ್ಗೆ ಪಕ್ಕಾ ಸಾಕ್ಷ್ಯ ಒದಗಿಸಲು ಆಗಿರಲಿಲ್ಲ. ಈಗ ಪಾಕಿಸ್ತಾನದ ರಕ್ಷಣಾ ಸಚಿವರೇ ತಮ್ಮ ಪಾಪಕೃತ್ಯದ ಕುರಿತು ಒಪ್ಪಿಕೊಳ್ಳುವ ಮೂಲಕ ಜಗತ್ತಿನ ಎದುರು ಆ ದೇಶದ ನರಿಬುದ್ಧಿ ಅನಾವರಣಗೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ಬೆತ್ತಲು ಮಾಡಿದ ಭಾರತ. ಪಾಕ್ ರಕ್ಷಣಾ ಸಚಿವರ ಮಾತೆ ಭಾರತಕ್ಕೆ ದೊಡ್ಡ ಅಸ್ತ್ರ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಮೊಹಮ್ಮದ್ ಆಸಿಫ್ ಪಹಲ್ಗಾಮ್ ದಾಳಿ ಕುರಿತು ವಿದೇಶಿ ಮಾಧ್ಯಮಕ್ಕೆ ಸಂದರ್ಶನ ನೀಡಿದ್ರು. ಈ ಸಂದರ್ಶನದಲ್ಲಿ ತಮ್ಮ ದೇಶದ ಅಸಲಿಯತ್ತನ್ನು ಒಪ್ಪಿಕೊಂಡಿದ್ರು. ಆದರೆ ಇದಕ್ಕೆ ಪಾಕಿಸ್ತಾನ ಹೊಣೆಯಲ್ಲ, ಬದಲಿಗೆ ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳು ಕಾರಣ ಅಂತ ಹೇಳುವ ಮೂಲಕ ಇತರ ರಾಷ್ಟ್ರಗಳ ಮೇಲೆ ಅದರ ಹೊಣೆಗಾರಿಕೆಯನ್ನ ಹೊರಿಸಲು ಮುಂದಾಗಿದ್ರು. ಖವಾಜಾ ಮೊಹಮ್ಮದ್ ಆಸಿಫ್ ಏನು ಹೇಳಿದ್ರು ಅಂತ ಮತ್ತೊಮ್ಮೆ ನೀವೇ ಕೇಳಿ. India has complained since the 1990s. India has constantly accused Pakistan of fomenting trouble in Kashmir, and many organizations based in Pakistan have probably done that, and so that's part of that's part. It's not that whether I admit it or not. The fact is that Mumbai was done by an organization that was based in Pakistan. ಯಾವಾಗ ಪಾಕ್ ರಕ್ಷಣಾ ಸಚಿವ ಆಸಿಫ್ ಸತ್ಯ ಒಪ್ಪಿಕೊಂಡ್ರು, ಇದನ್ನೇ ಭಾರತ ಅಸ್ತ್ರವಾಗಿ ಮಾಡಿಕೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಅಸಲಿಯತ್ತನ್ನ ಭಾರತದ ಪ್ರತಿನಿಧಿ ಯೋಜ್ನಾ ಪಟೇಲ್ ಅನಾವರಣ ಮಾಡಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಅವರ ದೇಶದಲ್ಲಿ ಉಗ್ರರಿಗೆ ಆಶ್ರಯ ನೀಡಲಾಗ್ತಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಲು ಇದಕ್ಕಿಂತ ಸಾಕ್ಷ್ಯ ಬೇಕೇ ಅಂತ ಪ್ರಶ್ನಿಸಿದ್ದಾರೆ. The whole world has heard Pakistan's Defense Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state
fueling global terrorism and destabilizing the region. The world can no longer turn a blind eye. I have nothing further to add. Thank you. ಪಾಕಿಸ್ತಾನ ಅಪಾಯಕಾರಿ ದೇಶ ಎಂದ ಸಿಐಎ ಅಧಿಕಾರಿ. ಪಾಕಿಸ್ತಾನದಿಂದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಫಿಕ್ಸ್. ಇಡೀ ಜಗತ್ತಿಗೆ ಪಾಕಿಸ್ತಾನದಿಂದ ಅಪಾಯವಿದೆ ಅಂತ ಸಿಐಎ ಮಾಜಿ ಅಧಿಕಾರಿ ಬ್ರೂಸ್ ರಿಡಲ್ ಹೇಳಿದ್ದಾರೆ. ಈ ಮಾತನ್ನ ನಾನು ಈಗಿನಿಂದ ಹೇಳ್ತಿಲ್ಲ. Clinton in 1998, it didn't have the question mark at the end of it. It said Pakistan was the most dangerous country in the world. In retrospect, I wish I had copyrighted that phrase. It's been stolen by a host of other people. You can imagine a couple of years ago when I got my copy of The Economist and it said across the front page, Pakistan, the most dangerous country in the world. I said, hey, that's my idea. Why? Why does Pakistan get this rather dubious honor? I think because on every issue on the global agenda in the 21st century that matters to Americans and to people around the globe, Pakistan has a unique role. Almost every issue that you and I worry about, from terrorism to nuclear war, to nuclear proliferation, to the future of democracy, to the future of the Islamic world, to the war in Afghanistan, Pakistan plays a unique and highly combustible role. Let me give you a couple of examples. Terrorism. Pakistan is today probably the number one victim in the world of terrorism. In the last decade, 30,000 Pakistani civilians and 5,000 Pakistani soldiers have died in terrorist incidents. Pakistan has a mass casualty terrorist attack at least once a week, and sometimes once a day. It hardly even makes the press in America anymore. It happens so frequently. At the same time, Pakistan is a patron state sponsor of terrorism, and has been for the last 30 years, arguably. It has been the home and birthplace and nurturer of groups like Lashkar-e-Taiba, the so-called Army of the Pure that attacked the city of Mumbai in 2008, killed over 150 people, including 6 Americans. As the chairman of the Joint Chiefs of Staff, Admiral Mullen testified in his last testimony before he left the job, Pakistan is a patron state sponsor of the Afghan Taliban, both the so-called Haqqani network that attacked our embassy in Kabul just 2 weeks ago, and the Quetta Shura, which killed Professor Rabbani, the head of the Reconciliation Committee in Afghanistan 10 days ago. It is a safe haven for terrorists. It is a sanctuary for terrorists. And we all understood that dramatically on the morning of the 2nd of May when justice was delivered to Osama bin Laden in Abbottabad, Pakistan. ಪಾಪ ಈಗ ಪಾಕಿಸ್ತಾನದ ಅಸಲಿಯತ್ತನ್ನು ಅಲ್ಲಿನ ರಕ್ಷಣಾ ಸಚಿವರೇ ಒಪ್ಪಿಕೊಂಡು ಜಗತ್ತಿನ ಪಹಲ್ಗಾಮ್ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಬೇಕು, ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲೇಬೇಕು ಅನ್ನುವುದು ಪ್ರತಿಯೊಬ್ಬ ಭಾರತೀಯನ ಒತ್ತಾಯವಾಗಿದೆ. 26 ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡವರನ್ನ ಹೆಕ್ಕಿ ಕೊಲ್ಲಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ತನ್ನ ನಿರ್ಧಾರ ಏನು ಅನ್ನೋದನ್ನ ಇನ್ನೂ ಪ್ರಕಟಿಸಿಲ್ಲ. ಇದರ ನಡುವೆ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆಗಳು ನಡೀತಿವೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಮಾಯಕರ ಮೇಲೆ ಇದ್ದಕ್ಕಿದ್ದಂತೆ ಎರಗಿದ ಕ್ರೂರ ಮೃಗಗಳನ್ನ ಮಟ್ಟ ಹಾಕಲೇಬೇಕು ಅನ್ನೋದು ಎಲ್ಲ ಭಾರತೀಯರ ಒಕ್ಕೊರಲಿನ ಒತ್ತಾಯವಾಗಿದೆ. ಪ್ರವಾಸಕ್ಕೆ ತೆರಳಿದ್ದವರ ಮೇಲೆ ದಾಳಿ ನಡೆಸಿರುವ ಉಗ್ರರ ಹೆಡೆಮುರಿ ಕಟ್ಟಿ ಅಂತ ಇಡೀ ದೇಶದ ಜನ ಒತ್ತಾಯಿಸುತ್ತಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ಮಾತ್ರ ತನ್ನ ನಿರ್ಧಾರದ ಬಗ್ಗೆ ತುಟಿಕ್ ಅಂತಿಲ್ಲ. ಆದ್ರೆ ದೆಹಲಿಯಲ್ಲಿ ಮಾತ್ರ ಒಂದಾದ ಮೇಲೊಂದರಂತೆ ಹೈ ಲೆವೆಲ್ ಮೀಟಿಂಗ್ಗಳು ನಡೀತಿವೆ. ಸಾಲು ಸಭೆಗಳನ್ನ ನಡೆಸುವ ಮೂಲಕ ಪಾಕಿಸ್ತಾನಕ್ಕೆ ಚುರುಕು ಮುಟ್ಟಿಸುವ ಕುರಿತು ಯೋಜನೆ ರೂಪಿಸಲಾಗ್ತಿದೆ. ದೆಹಲಿಯಲ್ಲಿ ಸಾಲು ಉನ್ನತ ಮಟ್ಟದ ಸಭೆಗಳು.
ಪ್ರಧಾನಿ ನಿವಾಸದಲ್ಲಿ ಸೇನಾಗಳನ್ನ ಕೈಗೊಳ್ಳಬೇಕು ಅನ್ನೋ ಕುರಿತು ಚರ್ಚೆ ನಡೆಸಿದ್ರು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆ ಬಳಿಕ ಪಾಕಿಸ್ತಾನದ ವಿರುದ್ಧ ಭಾರತ ಕೆಲವು ನಿರ್ಬಂಧಗಳನ್ನ ಹೇರಿತ್ತು. ಇದರ ಭಾಗವಾಗಿ ಸುಮಾರು 65 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದು ಮಾಡಿತ್ತು. ವಾಘಾ ಅಟಾರಿ ಗಡಿಯನ್ನ ಮುಚ್ಚಿತ್ತು. ಪಾಕ್ ಪ್ರಜೆಗಳು ತಮ್ಮ ದೇಶಕ್ಕೆ ತಕ್ಷಣ ವಾಪಸ್ ಹೋಗಲು ಆದೇಶಿಸಿತ್ತು. ಪ್ರಧಾನಿ ನೇತೃತ್ವದಲ್ಲಿ ಸಭೆ ನಡೆದ ಮರುದಿನ ಸರ್ವಪಕ್ಷಗಳ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ದೇಶದ ಪ್ರಮುಖ ಪಕ್ಷಗಳ ನಾಯಕರು ಭಾಗವಹಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನೆ ಎಲ್ಲ ಘಟನೆಗಳನ್ನ ಸಂಪುಟ ಸದಸ್ಯರಿಗೆ ವಿವರಿಸಲಿದ್ದಾರೆ. ಇದಾದ ಬಳಿಕ ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ಭಾರತ ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಭಾರತದ ನಡೆ ಗೊತ್ತಾಗದೆ ಪಾಕಿಸ್ತಾನ ಸರ್ಕಾರ, ಪಾಕ್ ಸೇನೆ ತಲೆ ಚಚ್ಚಿಕೊಳ್ತಿವೆ. ಆದರೂ ಭಾರತದ ವಿರುದ್ಧ ಮಸಲತ್ತು ಮಾಡೋದನ್ನು ಮಾತ್ರ ಪಾಕಿಗಳು ನಿಲ್ಲಿಸಿಲ್ಲ. ಪಹಲ್ಗಾಮ್ನಲ್ಲಿ ಅಮಾಯಕರ ಜೀವ ತೆಗೆದ ಬಳಿಕ ಪಾಕಿಸ್ತಾನ ಭಾರತದ ವಿರುದ್ಧ ಮತ್ತೊಂದು ಯುದ್ಧ ಮಾಡ್ತಿದೆ. ಏನದು ಭಾರತದ ವಿರುದ್ಧ ಶುರು ಪಾಕಿ ಹ್ಯಾಕರ್ ಸೈಬರ್ ಯುದ್ಧ. ರಾಜಸ್ಥಾನ ಪಹಲ್ಗಾಮ್ನಲ್ಲಿನ ಉಗ್ರರ ದಾಳಿಗೆ ಭಾರತದ ಪ್ರತೀಕಾರ ಹೇಗಿರುತ್ತೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ಭಾರತ ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ನಿಗೂಢವಾಗಿದೆ. ಆದರೆ ಪಾಕಿಸ್ತಾನಿ ಹ್ಯಾಕರ್ಗಳು ಭಾರತದ ವಿರುದ್ಧ ಸೈಬರ್ ದಾಳಿ ನಡೆಸಬಹುದು ಅನ್ನೋ ಸೇನೆಯ ಊಹೆ ನಿಜವಾಗಿದೆ. ಪಹಲ್ಗಾಮ್ ದಾಳಿ ನಡೆದ ದಿನದಿಂದಲೂ ಭಾರತದ ವಿರುದ್ಧ ಪಾಕಿ ಹ್ಯಾಕರ್ಗಳು ಸೈಬರ್ ಯುದ್ಧ ಆರಂಭಿಸಿದ್ದಾರೆ. ಭಾರತೀಯ ಸೇನೆಗೆ ಸಂಬಂಧಿಸಿದ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಸೇನೆಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ವೈಯಕ್ತಿಕ ಮತ್ತು ಭದ್ರತೆಗೆ ಸಂಬಂಧಿಸಿದ ಮಾಹಿತಿ ಕದಿಯಲು ಯತ್ನಿಸುತ್ತಿದ್ದಾರೆ. ಆದರೆ ಅವರ ಈ ಎಲ್ಲ ಪ್ರಯತ್ನಗಳನ್ನು ಭಾರತ ವಿಫಲಗೊಳಿಸಿದೆ. ಐಒಕೆ ಹ್ಯಾಕರ್ ಅಂದ್ರೆ ಇಂಟರ್ನೆಟ್ ಆಫ್ ಖಿಲಾಫತ್ ಅನ್ನೋ ಹೆಸರಿನ ಹ್ಯಾಕರ್ಗಳ ಗುಂಪು ಈ ಪ್ರಯತ್ನಗಳನ್ನ ಮಾಡ್ತಿದೆ. ಆದರೆ ಅವರ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತಿವೆ. ಇದುವರೆಗೆ ಹ್ಯಾಕರ್ಗಳು ಕೇವಲ ರಾಜಸ್ಥಾನ ಸರ್ಕಾರದ ವೆಬ್ಸೈಟ್ ಹ್ಯಾಕ್ ಮಾಡಲು ಯಶಸ್ವಿಯಾಗಿದ್ದಾರೆ. ರಾಜಸ್ಥಾನ ಸರ್ಕಾರದ ವೆಬ್ಸೈಟ್ ಹ್ಯಾಕ್ ಮಾಡಿ ಪಹಲ್ಗಾಮ್ ದಾಳಿಯನ್ನ ವೈಭವೀಕರಿಸಿದ್ದಾರೆ. ಅಲ್ಲದೆ ಪತಿಯ ಮೃತದೇಹದ ಮುಂದೆ ಕೂತು ಅಳುತ್ತಿರೋ ಮಹಿಳೆಯನ್ನ ಅಪಹಾಸ್ಯ ಮಾಡಿದ್ದಾರೆ. ಆಕೆಯನ್ನ ಪೇಯ್ಡ್ ಆರ್ಟಿಸ್ಟ್ ಅಂತ ಕರೆದು ತಮ್ಮ ವಿಕೃತ ಮನೋಭಾವನೆ ಪ್ರದರ್ಶಿಸಿದ್ದಾರೆ. ಆದರೆ ಸೇನೆಯ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವ ಅವರ ಯತ್ನ ವಿಫಲವಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಹಲವು ಪ್ರವಾಸಿ ತಾಣಗಳು ಕ್ಲೋಸ್. ಗುರೇಜ್, ವೆರಿನಾಗ್, ಬಂಗಾಸ್ ಕಣಿವೆಗೆಲ್ಲ ಟೂರಿಸ್ಟ್ಗೆ ಎಂಟ್ರಿ. ಪಹಲ್ಗಾಮ್ ದಾಳಿ ನಡೆದ ಸುಮಾರು 1 ವಾರದ ಬಳಿಕ ಜಮ್ಮು ಕಾಶ್ಮೀರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಉಗ್ರರಿಗೆ ಈಸಿ ಟಾರ್ಗೆಟ್ ಆಗಲಿದೆ. ಈ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿವೆ. ಅದರಲ್ಲೂ ಪಹಲ್ಗಾಮ್ ದಾಳಿ ನಡೆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮಂಗಳವಾರ 3 ಸೇನೆಗಳ ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸಿದ್ರು. ಹೀಗಾಗಿ ಬುಧವಾರ ಭಾರತದ ನಿರ್ಧಾರ ಏನು ಅನ್ನೋದು ಬಹುತೇಕ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.